ವೆಜ್ ಫಿಶ್ ಫ್ರೈಯನ್ನು ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕು, ಹೇಗೆ ಅದನ್ನು ನಾವು ಪ್ರಿಪೇರ್ ಮಾಡ್ಕೊಳ್ಬಹುದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಇನ್ನು ತಡ ಮಾಡೋದು ಬೇಡ, ಫಟಾಫಟ್ ಅಂತ ಹೇಳಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಾವು ಇದನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಫಸ್ಟ್ ಇಲ್ಲಿ ನಾನು ಒಂದು ಬಾಳೆಕಾಯಿಯನ್ನು ತೆಗೆದುಕೊಂಡಿದ್ದೀನಿ. ನಾವೇನು ಸಾಂಬಾರ್ಗಿರ್ಬಹುದು ಅಥವಾ ಬಜ್ಜಿ ಬೋಂಡವನ್ನು ಮಾಡೋಕ್ಕೆ ಬಳಸ್ತೀವಲ್ವ, ಆ ಒಂದು ಬಾಳೆಕಾಯಿಯನ್ನು ತೆಗೆದುಕೊಂಡು ನಾನು ಸಿಪ್ಪೆಯನ್ನು ತೆಗಿತಾ ಇದ್ದೀನಿ. ಸಿಪ್ಪೆಯನ್ನು ತೆಗೆದ ಮೇಲೆ ನೀವು ಉದ್ದುದ್ದಕ್ಕೆ ಮಧ್ಯಕ್ಕೆ ನೀವು ಕಟ್ ಮಾಡಿಕೊಂಡು ಉದ್ದುದ್ದವಾಗಿ ನೀವು ದಪ್ಪ ದಪ್ಪ ಪೀಸಸ್ ಆಗಿ ನೀವು ಈ ರೀತಿ ಕಟ್ ಮಾಡ್ಕೊಳ್ಬೇಕು. ನೋಡಿ ತೋರಿಸ್ತಾ ಇದ್ದೀನಿ, ಆದಷ್ಟು ಸ್ವಲ್ಪ ತಿಕ್ಕಾಗಿರಲಿ. ಸೊ ಈ ರೀತಿ ರೆಡಿ ಮಾಡ್ಕೊಂಡ್ಮೇಲೆ ನಾವು ಒಂದು ತಟ್ಟೆಗೆ ನಾನು 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಸ್ವಲ್ಪ ಅರಿಶಿಣ ಪುಡಿ, ಧನಿಯಾ ಪೌಡರ್, ಗರಂ ಮಸಾಲೆ, ಸ್ವಲ್ಪ ಜೀರಿಗೆ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ನಾನು ನಿಂಬೆ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ, ಇಷ್ಟನ್ನು ಹಾಕ್ಕೊಂಡ್ಮೇಲೆ ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಸೊ ನೀಟಾಗಿ ಇದಕ್ಕೆ ಯಾವುದೇ ರೀತಿಯಲ್ಲಿ ನೀವು ನೀರನ್ನು ಹಾಕೋಕ್ಕೆ ಹೋಗಬೇಡಿ. ಸೊ ಆದಷ್ಟು ಇದು ಗಟ್ಟಿಯಾಗಿಯೇ ಇರಲಿ. ಸೊ ನೀವು ಏನು ಪ್ರಿಪೇರ್ ಮಾಡ್ಕೊಡ್ತೀರಾ ಮಸಾಲೆನೂ ಕೂಡ ಆದಷ್ಟು ಗಟ್ಟಿಯಾಗಿ ಇರಲಿ. ಇವಾಗ ನೋಡಿ ಇದು ಮಸಾಲೆ ರೆಡಿಯಾಗಿದೆ. ಸೊ ನೆಕ್ಸ್ಟ್ ನಾವು ಏನು ಮಾಡೋಣ ಅಂತ ಹೇಳಿದರೆ, ನೀವೇನು ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ವ ಆ ಬಾಳೆಕಾಯಿಗೆ ಈ ಒಂದು ಮಸಾಲೆಯನ್ನು ನೀವು ಹಚ್ಕೊಳ್ತಾ ಬರಬೇಕು. ಸೊ ನೀಟಾಗಿ ಎಲ್ಲ ಒಂದು ಬಾಳೆಕಾಯಿಗೂ ಸಹ ಇದನ್ನು ನೀವು ಅಪ್ಲೈ ಮಾಡ್ಕೊಳ್ತಾ ಬನ್ನಿ. ಸೊ ಇದು ಮಂಗಳೂರು ಸ್ಪೆಷಲ್. ಇದು ಈ ರೀತಿ ಮಾಡ್ಕೊಂಡು ನಾವು ಯೂಶ್ವಲಿ ಬಾಳೆಕಾಯಿನ ಬಜ್ಜಿ ಅಂತೂ ಮಾಡ್ಕೊಳ್ತೀವಲ್ವ, ಸೊ ಇದು ಡಿಫ್ರೆಂಟ್ ಆಗಿರುತ್ತೆ. ಸೊ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈವನ್ ಯಾರು ನಾನ್ ವೆಜ್ ತಿನ್ನಲ್ಲ ಅವರು ಇದನ್ನ ವೆಜ್ ಫಿಶ್ ಫ್ರೈ ಅಂತ ಹೇಳಿ ಕೂಡ ಕರೀತಾರೆ. ಸೊ ಈ ರೀತಿ ನೀವು ಟ್ರೈ ಮಾಡಿಕೊಂಡಾಗ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಅದನ್ನು ನೀವು ಒಂದು 1/2 hour ನೀವು ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಬಿಡಿ. ನೆಕ್ಸ್ಟ್ ಇಲ್ಲಿ 1 ಕಪ್ಪಷ್ಟು ನಾನು ರವೆಯನ್ನು ತೆಗೆದುಕೊಂಡಿದ್ದೀನಿ. ಅದಕ್ಕೆ ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಸ್ವಲ್ಪ ಖಾರದ ಪುಡಿ, ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಸೊ ಮಿಕ್ಸ್ ಆದಮೇಲೆ ನಾವೇನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ವ ಈ ಒಂದು ಬಾಳೆಕಾಯಿ ಏನು ಸ್ಲೈಸಸ್ ಇದೆ ಅಲ್ವಾ, ಈ ಸ್ಲೈಸಸನ್ನು ನೀವು ರವೆ ಮೇಲೆ ಹಾಕಿ ಚೆನ್ನಾಗಿ ಇದನ್ನು ಕೋಟ್ ಮಾಡ್ಕೊಬೇಕು. ನೀಟಾಗಿ ಎಲ್ಲ ಕಡೆನೂ ರವೆ ಅದು ಆ ಒಂದು ಬಾಳೆಕಾಯಿಗೆ ಅಂಟ್ಕೋಬೇಕು. ಸೊ ಆ ರೀತಿ ನೀವು ಸ್ಲೈಸಸ್ಗೆ ನೀವು ಅಂಟಿಸ್ಕೊಳ್ತಾ ಬರಬೇಕು. ಸೊ ನೀಟಾಗಿ ಇದೆಲ್ಲ ಈ ರೀತಿ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ನೀವು ಒಲೆ ಮೇಲೆ ಒಂದು ಬಾಣಲಿಯನ್ನು ಇಟ್ಟು ಎಣ್ಣೆಯನ್ನು ಕಾಯೋಕ್ಕೆ ಬಿಟ್ಬಿಡಿ. ಎಣ್ಣೆ ಕಾದ ಮೇಲೆ ನೀವು ಈ ರೀತಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸೊ ಯಾರು ವೆಜ್ ಇರ್ತೀರಾ, ನಾನ್ ವೆಜ್ ತಿನ್ನದೇ ಇರೋರು ಇರ್ತೀರಲ್ವ, ಸೊ ಅಂಥವರು ನೀವು ಇದನ್ನು ಫಿಶ್ ಫ್ರೈ ಅಂತ ಹೇಳಿ ಕೂಡ ಇದನ್ನು ತಿಳ್ಕೊಂಡು ತಿನ್ಬೋದು. ಇದು ಮಂಗಳೂರು ಸ್ಪೆಷಲ್. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಎಂಥವರು ಸಹ ಇದನ್ನು ಇಷ್ಟಪಟ್ಟು ತಿಂತಾರೆ. ಸೊ ಇದನ್ನು ನೀವು ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸಲ್ಲೂ ಕೂಡ ನೀವು ಇದನ್ನು ಮಾಡಿಕೊಡಬಹುದು. ಸೊ ಸಕ್ಕ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ.